ಇದು ಹೋಲ್ಸೇಲ್ ಮೀನಾ ಬಜಾರ್ ಅಂತ ದಾಲ್ ಲೇಕ್ನಲ್ಲಿ ನಾವೀಗ ಶಿಕಾರದಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಬಹುದೊಡ್ಡ ಸರೋವರಗಳಲ್ಲಿ ಇದು ಒಂದು. ಇಲ್ಲಿ ನೂರಾರು ಎಕರೆಗಳಷ್ಟು ವಿಸ್ತಾರ ಇರ್ತಕ್ಕಂಥ ಈ ಸರೋವರದಲ್ಲಿ ಹೋಗ್ಬೇಕಾದ್ರೆ ಅನೇಕರು ದೋಣಿ ಮನೆಗಳಲ್ಲಿ ಅಂಚಿಗೆ ತಾಗಿರುವ ದಡವನ್ನು ದೋಣಿಯ ಪ್ಲಾಟ್ಫಾರಮ್ ವುಡನ್ ಪ್ಲಾಟ್ಫಾರಮ್ ಮೂಲಕ ವಿಸ್ತರಿಸಿಕೊಂಡು ಅಂಗಡಿಗಳನ್ನು ಮಾಡಿದ್ದಾರೆ. ಇದು ಇಲ್ಲಿ ಒಂದು ಬಜಾರ್. ಇದರಲ್ಲಿ ದಾಲ್ ಲೇಕ್ನೊಳಗೇನೆ ಅನೇಕ ಬಜಾರುಗಳಿದ್ದಾವೆ ಮತ್ತು ಇಲ್ಲಿ ದೋಣಿ ಒಳಗೇನೆ ಹಣ್ಣುಗಳನ್ನು ಜೋಡಿಸಿ ಇಟ್ಟುಕೊಂಡು ಜ್ಯೂಸ್ ಮಾಡಿ ಕೊಡ್ತಕ್ಕಂಥ ಅಥವಾ ಹಣ್ಣುಗಳನ್ನೇ ಮಾರ್ತಕ್ಕಂಥ ವ್ಯಾಪಾರಗಾರರು ಇದ್ದಾರೆ. ಇದೆಲ್ಲ ಅವರಿಗೆ ನಿತ್ಯದ ಹೊಟ್ಟೆಪಾಡು. ನೋಡಿ, ಇಲ್ಲಿ ಕಾಣ್ತಕ್ಕಂಥ ಅಂಗಡಿಗಳಲ್ಲಿ ಇಂಥ ಸಾಮಾನು ಇಲ್ಲ ಅಂತಿಲ್ಲ. ನೀವು ಇಲ್ಲಿನ ಚಳಿಗೆ ಉಲ್ಲನ್ ಜರ್ಕಿಯನ್ನು ಮರೆತು ಬಂದಿದ್ರೆ ಅದು ಸಿಗುತ್ತೆ, ಲಾಂಗ್ ಕೋಟ್ ಬೇಕಾದರೆ ಅದು ಸಿಗುತ್ತೆ, ಫರ್ ಕೋಟ್ ಸಿಗುತ್ತೆ, ಸೀರೆಗಳು ಕಾಶ್ಮೀರಿ ಸಿಲ್ಕ್ ಸೀರೆಗಳು ಸಿಗುತ್ತೆ. ಅಲಂಕೃತವಾದಂಥ ಈ ಬೋಟ್ಗಳು ಶಿಕಾರ ಶ್ರೀನಗರದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಇನ್ನೆಲ್ಲೂ ಸಿಗೋದಿಲ್ಲ. ಆಮೇಲೆ ಪ್ರತಿಯೊಂದು ಇಲ್ಲಿ ಹೋಟೆಲ್ಗಳಿದ್ದಾವೆ. ಆದರೆ ನಮಗೆ ಶಿಕಾರದಲ್ಲಿ ಹೋಗ್ಬೇಕಾದ್ರೆ ಅದನ್ನು ನಿಲ್ಲಿಸಿ ನೋಡಿ ತಗೊಳ್ಳುವಷ್ಟು ಸಮಯ ಇರಬೇಕು. ಒಂದು ಅರ್ಧ ದಿನ ಶಿಕಾರದಲ್ಲೇ ನಾವು ಸಂಚಾರವನ್ನು ಗೊತ್ತು ಮಾಡಿಕೊಂಡು ಹೊರಟ್ರೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಶಾಪಿಂಗ್ ಮಾಡ್ತಾ ಮುಂದುವರಿಬೋದು. ಹೊಟ್ಟೆಪಾಡಿನ ಹೊಸ ವಿಧಾನವೊಂದನ್ನು ನಾವು ಶ್ರೀನಗರದ ಈ ದಾಲ್ ಲೇಕ್ನ ಬಜಾರ್ಗಳಲ್ಲಿ ನೋಡ್ಬೋದು. ಅಲ್ಲಿ ಹಿಂದೆ ಕಾಣ್ತಕ್ಕಂಥ ಮರಗಳೇನಿದ್ದಾವೆ, ಇದು ಚಳಿಗಾಲ ಆದ್ದರಿಂದ ಎಲೆಗಳನ್ನು ಉದುರಿಸಿ ಬೋಳಾಗಿ ಬರೀ ಕಡ್ಡಿಗಳು ಮಾತ್ರ ಕಾಣ್ತಾ ಇದೆ. ಅದೇನೇ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಹಸಿರು ತುಂಬಿದಂತಹ ವೃಕ್ಷರಾಜಿಯನ್ನು ನೋಡ್ಬೋದು. ಈಗ ನೆಲದ ಮೇಲೆ ಕೂಡ ಇಲ್ಲಿ ಹುಲ್ಲು ಕಾಣೋದು ಅಪರೂಪ. ಈ ಶಿಕಾರಗಳು ಅಲಂಕೃತವಾಗಿರ್ತವೆ. ಕೆಲವು ಹನಿಮೂನ್ಗಂತಲೇ ಶೃಂಗರಿಸಲ್ಪಟ್ಟಂಥ ಶಿಕಾರಗಳು ಇರುತ್ತೆ. ನಮ್ಮ ಊಟಿಯಲ್ಲಿ ಸರೋವರದಲ್ಲಿರ್ತಕ್ಕಂಥ ದೋಣಿಗಳಿಗಿಂತ ಇದು ಭಿನ್ನವಾದಂಥ ರೀತಿ ಇದು.